Hi guys, good morning. Welcome back to another new video. ಏನಪ್ಪ ಅಂದರೆ ಇವಾಗ ಮಂಗಳವಾರ ರಜೆ ಇರೋದ್ರಿಂದ ಅಣ್ಣನ ಜೊತೆ ಹೋಗ್ತಾ ಇದ್ದೀನಿ. ಎಲ್ಲಿ ಹೋಗ್ತಾ ಇದ್ದೀನಿ ಏನು ಅಂತ ಹೇಳ್ಬಿಟ್ಟು ಮುಂದೆ ತೋರಿಸ್ತೀನಿ ಬನ್ನಿ ಗೈಸ್. ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಬೆಳಿಗ್ಗೆ ರೂಟ್ ಮುಗಿಸ್ಕೊಂಬಂದ್ಬಿಟ್ಟು ಅಣ್ಣ ಡೈಲಿ ಇಂದಿರಾ ಕ್ಯಾಂಟೀನ್ಗೆ ಹೋಗುತ್ತೆ. ಇಂದಿರಾ ಕ್ಯಾಂಟೀನ್ ಏನಪ್ಪ ಅಂದರೆ ಅದು ಫುಡ್ ಡೆಲಿವರಿ ಇರಲ್ಲ, ಲೈಕ್ ಕಿಚನ್ಗೆ ಡೈಲಿ ದೋಸೆ ಇಟ್ಟು ಡೆಲಿವರಿ ಮಾಡೋದಿರುತ್ತೆ. ಪಾಯಿಂಟ್ ಅಲ್ಲಿಂದ ಮತ್ತೆ ಒಂದು 3 ಪಾಯಿಂಟ್ ಕೊಡ್ತಾರೆ. ಕೊಡಗೇಳಿಯಿಂದ ಮತ್ತೆ ಇಲ್ಲಿಂದ 3 ಕಡೆ ಕೊಡ್ತಾರೆ, ನಾಯಂಡಹಳ್ಳಿ ಮತ್ತೆ ಆ ಕಡೆ ಗುರುಗಂಟೆಪಳ್ಳಿಯಿಂದ ಆ ಕಡೆ. ಅದು ತೋರಿಸ್ತೀನಿ ನಿಮಗೂ ಇವತ್ತು ಎಲ್ಲೆಲ್ಲಿ ಹೋಗ್ತೀವಿ ಏನು ಅಂತ. ಗೈಸ್ ಲೋಡಿಂಗು ಸ್ಟಾರ್ಟ್ ಆಯಿತು, ನಿಮಗೂ ತೋರಿಸ್ತೀನಿ ಲೋಡೆಲ್ಲ ಆದಮೇಲೆ. ಗೈಸ್ ಲೋಡೆಲ್ಲ ಆಯಿತು, ಇವಾಗ ಇಲ್ಲಿಂದ ಸ್ಟಾರ್ಟ್ ಆಗಬೇಕು. ಇಲ್ಲಿಂದ ಇನ್ನೊಂದು ಪಾಯಿಂಟಲ್ಲಿ ಲೋಡ್ ಮಾಡ್ತಾರೆ, ಅಲ್ಲೋಗಿ ಮತ್ತೆ ಅಲ್ಲಿಂದ ಲೋಡ್ ಮಾಡ್ಕೊಂಡು ಫಸ್ಟ್ ಪಾಯಿಂಟ್ ನಾಗರಬಾವಿಯಿಂದ ಮತ್ತೆ ನಾಯಂಡಹಳ್ಳಿ ಆದಮೇಲೆ ಮತ್ತೆ ಅಲ್ಲಿಂದ ಕೋನಕುಂಟೆ ಕ್ರಾಸು. ಟೋಟಲ್ 3 ಪಾಯಿಂಟ್ ಅನ್ಲೋಡ್ ಇರೋದು, ತೋರಿಸ್ತೀನಿ ನಿಮ್ಗೂ. ಗೈಸ್ ಅಲ್ಲಿಂದ ಲೋಡ್ ಮಾಡ್ಕೊಂಡು ಸ್ಟಾರ್ಟ್ ಆದ್ವಿ. ಫಸ್ಟ್ ಪಾಯಿಂಟ್ ಹತ್ರ ಹೋಗ್ಬೇಕು. ಇಲ್ಲಿಂದ ಹತ್ರನೇ ಇದೆ ಗೈಸ್, ಬಟ್ ಏನು ಅಂದರೆ ಟ್ರಾಫಿಕ್ ಇರೋದ್ರಿಂದ ನಮ್ಗೆ ತುಂಬ ಜರ್ನಿ ಇರುತ್ತೆ. ನೋಡ್ಬೋದು ಎಷ್ಟೊಂದು ಟ್ರಾಫಿಕ್ ಇದೆ ಅಂತ. ಗುರುಗಂಟೆಪಳ್ಳಿ ರೋಡು, ಹೆಬ್ಬಾಳೆಯಿಂದ ಗುರುಗಂಟೆಪಳ್ಳಿ ಹೋಗೋ ರೋಡು. ಅಣ್ಣ ಗಾಡಿ ಓಡಿಸ್ತೈತೆ. ಹಾಯ್ ಮಾಡಯ್ಯೋ. ಗುರುಗಂಟೆಪಳ್ಳಿ ಸಿಗ್ನಲ್ ಪಾಸ್ ಮಾಡಿ ಇಲ್ಲಿ ಬಂದ್ವಿ. ಈ ಕಡೆ ಮುಂದೆ ಸಿಗ್ನಲಲ್ಲಿ ಲೆಫ್ಟಿಗೆ ತಗೊಂಡ್ರೆ ನಾಗರಬಾವಿ ಕಡೆ ಹೋಗ್ತೀವಿ. ಫುಲ್ ಟ್ರಾಫಿಕ್ ಇದೆ ಗೈಸ್. ಟೈಮ್ ಆಲ್ರೆಡಿ ಒಂದು 12:30. ಫಸ್ಟ್ ಪಾಯಿಂಟ್ ರೀಚ್ ಆದ್ವಿ ಗೈಸ್. ಅನ್ಲೋಡಿಂಗ್ ಹಾಕಿದ್ದೀವಿ, ಲೋಡ್ ಮಾಡಬೇಕು. ಹುಡುಗರು ಬ್ಯಾಕ್ ಸೈಡಲ್ಲಿರೋದು ಇಲ್ಲೇ ಫಸ್ಟ್ ಪಾಯಿಂಟ್ ಅನ್ಲೋಡು. ಫಸ್ಟ್ ಪಾಯಿಂಟ್ ಅನ್ಲೋಡ್ ಆಯಿತು ಗೈಸ್. ಇಲ್ಲಿಂದ ಇವಾಗ ಸ್ಟಾರ್ಟ್ ಆಗ್ತಾ ಇದ್ದೀವಿ ಮತ್ತೆ ಸೆಕೆಂಡ್ ಪಾಯಿಂಟ್ ಹತ್ರಕ್ಕೆ. ಗೈಸ್ ಸೆಕೆಂಡ್ ಪಾಯಿಂಟ್ ಹತ್ರನೂ ರೀಚ್ ಆದ್ವಿ. ನಾಯಂಡಹಳ್ಳಿನ ಮುಂದೆ ಫ್ಲೈಓವರ್ ಎಲ್ಲ ಬಿಟ್ಟು ಮುಂದೆ ಬಂದರೆ ಲೆಫ್ಟ್ ಸೈಡಲ್ಲೇ ಫಸ್ಟೇ ಸಿಗುತ್ತೆ, ಫ್ಲೈಓವರ್ ಎಂಡಲ್ಲೇ. ಇವಾಗ ಇಲ್ಲಿ ಅನ್ಲೋಡ್ ಮಾಡ್ಕೊಂಡು ಇಲ್ಲಿಂದ ಇನ್ನು ಲಾಸ್ಟ್ ಪಾಯಿಂಟ್ಗೆ ಹೋಗ್ಬೇಕು. ಅದು ತೋರಿಸ್ತೀನಿ ಗೈಸ್ ನಿಮಗೆ. ಗೈಸ್ ಅನ್ಲೋಡ್ ಆಯಿತು. ಇಲ್ಲೂ ಅನ್ಲೋಡ್ ಮುಗಿಸ್ಕೊಂಡು ಇವಾಗ ಲಾಸ್ಟ್ ಪಾಯಿಂಟ್ಗೆ ಹೋಗ್ಬೇಕು. ಇಲ್ಲಿಂದ ಇನ್ನೊಂದು ಅರ್ಧ ಗಂಟೆ ಜರ್ನಿ ಗೈಸ್, ತೋರಿಸ್ತೀನಿ ನಿಮ್ಗೆ ಅದನ್ನು. ಸೆಕೆಂಡ್ ಪಾಯಿಂಟಲ್ಲಿ ಅನ್ಲೋಡ್ ಎಲ್ಲ ಮುಗಿಸ್ಕೊಂಬಿಟ್ಟು ಅಲ್ಲಿಂದ ಸ್ಟಾರ್ಟ್ ಆಗಿ ಬಂದ್ವಿ. ಈ ಕೋನಕುಂಟೆ ಕ್ರಾಸಲ್ಲಿ ಲೆಫ್ಟ್ ತೊಗೊಂಡು ಮತ್ತೆ ಹೋಗ್ತಾ ಇದ್ದೀವಿ. ಬಂದ್ವಿ ಗೈಸ್ ಲಾಸ್ಟ್ ಪಾಯಿಂಟ್ ಹತ್ರ. ಅನ್ಲೋಡಿಗೆ ಗಾಡಿ ಹಾಕ್ಬಿಟ್ಟು ಹಂಗೆ ನೋಡ್ತಾ ಇದ್ವಿ. ಅನ್ಲೋಡ್ ಮಾಡ್ತಾಯಿದ್ರು, ಹುಡುಗರೆಲ್ಲ ಇಳಿಸ್ಕೊತಿದ್ರು. ಏನು ಅಂದರೆ ಫುಲ್ ಕ್ಯಾನುಗಳೆಲ್ಲ ಅನ್ಲೋಡ್ ಮಾಡಿ ನಮಗೆ ಎಂಟಿ ರಿಟರ್ನ್ ಆಗ್ತಾರೆ. ಮತ್ತೆ ಎಂಟಿ ಕ್ಯಾನುಗಳೆಲ್ಲ ಲೋಡ್ ಮಾಡ್ಕೊಂಡು ರಿಟರ್ನ್ ಮತ್ತೆ ಹೊರಟ್ವಿ ಮನೆ ಕಡೆ. ಡೈರೆಕ್ಟ್ ಇವಾಗ ಮತ್ತೆ ಮನೆ ಹತ್ರ ಬಂದು ಬೆಳಗ್ಗೆ ಎಲ್ಲಿ ಲೋಡ್ ಮಾಡಿದ್ವಿ ಅಲ್ಲೇ ಅನ್ಲೋಡ್ ಮಾಡಬೇಕು. ನೋಡ್ಬೋದು ಕೋನಕುಂಟೆ ಕ್ರಾಸ್ ಹತ್ರ ಇದ್ವಿ. ಅನ್ಲೋಡ್ ಎಲ್ಲ ಮುಗಿಸ್ಕೊಂಡು ಗೈಸ್ ಹಂಗೆ ಒಂದು ಟೀ ಬ್ರೇಕು ಅಂದಿವೆ. ಊಟ ಟೈಮು ಆಗೋಯ್ತು ಗೈಸ್. ಟೀ ಕುಡಿದ್ಬಿಟ್ಟು ಸ್ಟಾರ್ಟ್ ಆದ್ವಿ. ಅಲ್ಲಿಂದ ನಂದು ಡ್ಯೂಟಿ, ನಾನು ಓಡಿಸ್ತಾ ಇದ್ದೀನಿ. ಆಲ್ರೆಡಿ ಒಂದು ಅರ್ಧ ಬಂದ್ಬಿಟ್ಟಿದ್ದೀವಿ. ಗೈಸ್ ಆಲ್ಮೋಸ್ಟ್ ನಿಯರ್ ಬೈ ಗುರುಗಂಟೆಪಳ್ಳಿ ಬಂದ್ಬಿಟ್ಟಿದ್ದೀನಿ. ಕ್ಲೈಮೇಟ್ ನೋಡಿ ಗೈಸ್, ನಮ್ಮ ಬೆಂಗಳೂರು ಏನಕ್ಕಪ್ಪ ತುಂಬ ಜನ ಇಷ್ಟಪಡ್ತಾರೆ ಅಂದರೆ ಕ್ಲೈಮೇಟ್ಗೇನೆ. ಲೈಕ್ ಇವಾಗ ಒಂದು 20 ಮಿನಿಟ್ಸ್ ಬ್ಯಾಕು ಫುಲ್ ಎಲ್ಲ ಬಿಸಿಲು ಹೊಡಿತಿತ್ತು, ಆವಾಗೆ ಫುಲ್ ಮಳೆ ಮೋಡ ಆಗಿದೆ. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಕ್ಲೈಮೇಟು ಅಂತ. ಗೈಸ್ ಗುರುಗಂಟೆಪಳ್ಳಿ ಸಿಗ್ನಲ್ಲು ಫಸ್ಟ್ ಟೈಮ್ ಅನ್ಕೊಂತೀನಿ ಗೈಸ್. ನಾನು ತುಂಬ ಸಲ ಓಡಾಡಿದ್ದೀನಿ ಈ ರೋಡಲ್ಲಿ.
ಇಲ್ಲಿವರೆಗೂ ಇಷ್ಟೊಂದು ಟ್ರಾಫಿಕ್ ಕಮ್ಮಿ ಇರೋದು ಈ ಸಿಗ್ನಲಲ್ಲಿ ಇದೆ ಫಸ್ಟ್ ಟೈಮ್ ನಾನು ನೋಡ್ದಂಗೆ. ಲೈಕ್ ಅದೇನು ಫ್ಲೈಓವರ್ ಇಳಿತೀವಿ ಅಲ್ಲಿಂದನೂ ಟ್ರಾಫಿಕ್ ಇಲ್ಲ ಗೈಸ್, ಡೈರೆಕ್ಟ್ ಇಲ್ಲೇ ಬಂದು ಇಲ್ಲೇ ಸ್ಟಾಪ್ ಮಾಡಿರೋದು ಗೈಸ್. ಆಲ್ಮೋಸ್ಟ್ ಬಂದ್ಬಿಟ್ಟಿದ್ದೀವಿ ಮನೆ ಹತ್ರ. ಇನ್ನು ಅಲ್ಲಿ ಗೋಡನ್ ಹತ್ರ ಹೋಗ್ಬಿಟ್ಟು ಅಲ್ಲೋಗಿ ಅದು ಖಾಲಿ ಎಂಟಿ ಕ್ಯಾನಲ್ಲಿ ಇಟ್ಬಿಟ್ಟು ಮನೆ ಹತ್ರ ಹೋಗೋದು. ಇನ್ನು ನಿಯರ್ ಬೈ ಇದ್ದೀವಿ, ಭದ್ರಪಲ್ಲಿ ನಿಯರ್ ಬೈ. ಇನ್ನೇನು ಬಂದ್ವಿ ಕೊಡಗೇಳಿಗೆ, ಮಳೆ ಸ್ಟಾರ್ಟ್ ಆಯಿತು. ಮಳೆ ಮೋಡ ಇತ್ತು, ಇವಾಗ ಸುಮ್ಮನೆ ಹಿಂಗೆ ಬಂತು, ಒಂದು ಹಾಫ್ ಆನ್ ಅವರ್ ಮಳೆ ಬಂತು. ಅಲ್ಲಿಂದ ಹಂಗೆ ವಿಡಿಯೋ ಎಲ್ಲ ಮಾಡಿಕೊಂಡು ಮತ್ತೆ ಹೋಗಿ ಅನ್ಲೋಡ್ ಮಾಡಬೇಕು. ಖಾಲಿ ಕ್ಯಾನಲ್ಲಿ ಇಳಿಸ್ಬಿಟ್ಟು ಮನೆ ಕಡೆ ಹೋಗುತ್ತೆ ಗೈಸ್. ಬಂದ್ವಿ ಗೀತು, ಇನ್ನೇನು ಇವಾಗ ಇಲ್ಲಿ ಖಾಲಿ ಬಾಕ್ಸಿಗೆ ಇಳಿಸ್ಬಿಟ್ಟು ರಿಟರ್ನ್ ಆಗೋದೆ. ಇದು ಇವತ್ತಿನ ಬ್ಲಾಗ್ ಆಗಿರುತ್ತೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಗೈಸ್. ಥ್ಯಾಂಕ್ ಯು.